Hello friends, welcome to chapter 10 Wave Optics part 1. So now ಇವತ್ತು ಏನೇನು ಕಲಿಯೋಣ ಅಂದ್ರೆ Wavefront, Huygens principle, Refraction and Reflection, Doppler effect, theory of interference of light. First Wavefront. ಈ ಚಾಪ್ಟರ್ ಅಲ್ಲಿ ಇದು ಬೇಸಿಕ್. Wavefront ಅನ್ನೋದು ತುಂಬಾ ಬೇಸಿಕ್. So Wavefront ಅಂದ್ರೆ ಏನು? So ಇದರಲ್ಲಿ locus of all the points which are in the same phase. So locus ಅಂದ್ರೆ ಯಾವುದೇ ಒಂದು ಪಾಯಿಂಟ್ ಇನ ಪಾತ್. ಈಗ ಈ ಪಾಯಿಂಟ್ ಅಂದ್ರೆ ರೆಡ್ ಡಾಟ್ ಒಂದು ಪಾಯಿಂಟ್ ಅಂದ್ರೆ ಸೊ ಇದಾದ್ರ ಒಂದು ಪಾತ್ಗೆ ಈ ಪಾತ್ ಇದೆ. ಸೊ ಈ ಪಾತ್ ನ ನಾವು ಟ್ರೇಸ್ ಮಾಡಿದ್ರೆ ನಮ್ಗೆ ಸಿಗೋದೆ ಲೋಕಸ್ ಅಂತ ಕರಿತೀವಿ. ದಟ್ ಆರ್ ಇನ್ ಸೇಮ್ ಫೇಸ್ ಅಂತ ಹೇಳಿದ್ದಾನೆ. ಸೊ ಈ ಎಲ್ಲಾ ಲೋಕಸ್ ಪಾಯಿಂಟ್ಸ್. ಸೊ ದಿಸ್ ಇಸ್ ಒನ್ ವೇವ್ ಫ್ರಂಟ್. ಸೊ ಈ ಇದ್ರಲ್ಲಿ ಇರ್ತಕ್ಕಂಥ ಎಲ್ಲಾ ಲೋಕಸ್ ಪಾಯಿಂಟ್ಸ್, ದಿಸ್ ಇಸ್ ಒನ್ ಪಾಯಿಂಟ್, ಇದೊಂದು ಪಾಯಿಂಟ್, ಇದೊಂದು ಪಾಯಿಂಟ್, ಇದೆಲ್ಲ ಅದು ಸೇಮ್ ಫೇಸ್ ಅಲ್ಲಿ ಇದೆ. ಸೊ ಇಲ್ಲಿಂದ ಡಿಸ್ಟೆನ್ಸ್ ಸೇಮ್ ಇದೆ, ಇದು ಒಂದು ಹೆಚ್ಚು ಕಡಿಮೆ ಇಲ್ಲ. ಎನರ್ಜಿ ಅಂಡ್ ಮೊಮೆಂಟಮ್ ಪ್ರೊಪಗೇಟ್ಸ್ ಪರ್ಪೆಂಡಿಕ್ಯುಲರ್ ಟು ದ ವೇವ್ ಫ್ರಂಟ್. ಸೊ ಎನರ್ಜಿ ಮತ್ತೆ ಮೊಮೆಂಟಮ್ ಈ ವೇವ್ ಫ್ರಂಟ್ ಗೆ ಪರ್ಪೆಂಡಿಕ್ಯುಲರ್ ಆಗಿ ಪ್ರೊಪಗೇಟ್ ಆಗುತ್ತೆ. ಸೊ ಈ ತರ ಪರ್ಪೆಂಡಿಕ್ಯುಲರ್ ಆಗಿ. ಫಾರ್ ಎ ಪಾಯಿಂಟ್ ಸೋರ್ಸ್ ವೇವ್ ಫ್ರಂಟ್ ಇಸ್ ಸ್ಪೆರಿಕಲ್ ಇನ್ ಶೇಪ್. ಸೊ ಲೆಟ್ ಅಸ್ ಸಪೋಸ್ ಇಲ್ಲಿ ಮಿಡಲ್ ಒಂದು ಪಾಯಿಂಟ್ ಸೋರ್ಸ್ ಇದೆ. ಈ ಸೋರ್ಸ್ ಇಂದ ಬರ್ತಾ ಇರ್ತಕ್ಕಂಥ ವೇವ್ ಫ್ರಂಟ್ ನ ಶೇಪ್ ಹೇಗಿರುತ್ತೆ ಅಂದ್ರೆ ಸ್ಪೆರಿಕಲ್ ಆಗಿರುತ್ತೆ. ಈ ತರ ಸ್ಪೆರಿಕಲ್ ಶೇಪ್ ಆಗಿರುತ್ತೆ. The spherical wavefront of light source travels at the speed of light. So ಈ spherical wavefront ಏನಿತ್ತು ಲೈಟ್ ಇದು ಲೈಟಿನ ಸ್ಪೀಡ್ ಅಲ್ಲಿ ಮೂವ್ ಆಗುತ್ತೆ. At the infinity shape of wavefront is planar. So suppose ನಿಮ್ ಮುಂದೆ ಒಂದ್ ಯಾವ್ದೋ ಸೋರ್ಸ್ ಇದೆ, ಬೆಳಕಿನ ಸೋರ್ಸ್. ಸೊ ಅದರಿಂದ ಈ ತರ ವೇವ್ ಫ್ರಂಟ್ಸ್ ಹೊರಗಡೆ ಬರ್ತಾವೆ ಅಂತ ಅನ್ಕೊಳ್ಳಿ. ಸೊ ಅಟ್ ಇನ್ಫಿನಿಟಿ ಅಂದ್ರೆ ತುಂಬಾ ದೊಡ್ಡ ವೇವ್ ಫ್ರಂಟ್ ಇರ್ತದೆ. ಎಷ್ಟು ದೊಡ್ಡದು ಅಂದ್ರೆ ತುಂಬಾ ದೊಡ್ಡದು. ಸೊ ಅದ್ರ ಮುಂದೆ ಏನಾದ್ರೂ ನೀವು ನಿಂತ್ರೆ ನಿಮ್ಗೆ ಏನ್ ಕಾಣುತ್ತೆ? ಜಸ್ಟ್ ಒಂದ್ ಸರ್ಫೇಸ್ ಕಾಣುತ್ತಲ್ವಾ. ಸೊ ಅದಕ್ಕೆ wavefront, shape of wavefront at infinity is planar. Shape of wavefront is same as the shape of the source. So source ಯಾವ shape ಅಲ್ಲಿ ಇರುತ್ತೋ ಅದೇ ತರನೇ wavefront ದು source ಇರುತ್ತೆ. ಸೊ shape source ದು shape ಯಾವ್ದು? ಇದರಲ್ಲಿ ಪಾಯಿಂಟ್ ಚಾರ್ಜ್ ಅಂದ್ರೆ ಆಲ್ಮೋಸ್ಟ್ ಸಣ್ಣದು ಅಂತಂದ್ರೆ ಈಕ್ವಲ್ ಆಗಿ ಬರ್ತಾ ಇರುತ್ತೆ ಎಲ್ಲಾ ಕಡೆಯಿಂದ. ಸೊ ಈ wavefront ನ shape ಹೇಗಿದೆ? That is spherical. Now intensity of the wavefront. So ಈ wavefront ನ intensity ಎಷ್ಟಿರುತ್ತೆ? That is energy by area into time. So intensity formula is energy by area into time. So for a point source, area is 4 pi r square. So the distance r andre ಒಂದು wavefront do radius, there is area is 4 pi r square. I is equal to E by 4 pi r square into t. So energy per unit time is called as power. So P by 4 pi r square. Therefore I is directly proportional to, I is inversely proportional to radius square. ಸೊ ಡಿಸ್ಟೆನ್ಸ್ ಜಾಸ್ತಿ ಆದಂಗೆಲ್ಲ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಹೈಗೆನ್ಸ್ ಪ್ರಿನ್ಸಿಪಲ್. ಸೊ ಹೈಗೆನ್ಸ್ ಪ್ರಿನ್ಸಿಪಲ್ ಏನೋ ನೋಡೋಣ. ಎವ್ರಿ ಪಾಯಿಂಟ್ ಆನ್ ದ ವೇವ್ ಫ್ರಂಟ್ ಈಸ್ ಅ ಸೋರ್ಸ್ ಆಫ್ ಸೆಕೆಂಡರಿ ಡಿಸ್ಟರ್ಬೆನ್ಸ್ ಅಂಡ್ ಸೆಕೆಂಡರಿ ವೇವ್ಲೆಟ್. ಸೊ ಪ್ರತಿಯೊಂದು ಪಾಯಿಂಟ್ ಈ ವೇವ್ಲೆಟ್ ಮೇಲೆ ಇರೋದು ಸೆಕೆಂಡರಿ ಡಿಸ್ಟರ್ಬೆನ್ಸ್ ಅಂದ್ರೆ ಅದ್ರ ಕೆಳಗಿಂದಿರೋದು. ಸೊ ಈ ಸೆಕೆಂಡರಿ ಡಿಸ್ಟರ್ಬೆನ್ಸ್ಗೆ ಈ ಮೊದಲನೇ ಒಂದು ವೇವ್ ಫ್ರಂಟ್ ಸೋರ್ಸ್ ಆಗಿರುತ್ತೆ. They travel at the speed of wave. So ಈ ಸೆಕೆಂಡರಿ ವೇವ್ ಫ್ರಂಟ್ ಇದೆ, ಸೇಮ್ ವೇವ್, ಇದು ವೇವ್ ಎಷ್ಟು ಸ್ಪೀಡ್ ಅಲ್ಲಿ ಹೋಗುತ್ತೋ ಅಷ್ಟೇ ಸ್ಪೀಡ್ ಅಲ್ಲೇ ಹೋಗುತ್ತೆ. ದಿ ಆಂಪ್ಲಿಟ್ಯೂಡ್ ಆಫ್ ದ ವೇವ್ ಲೆಟ್ ಇನ್ ಫಾರ್ವರ್ಡ್ ಡೈರೆಕ್ಷನ್ ಇಸ್ ಮ್ಯಾಕ್ಸಿಮಮ್. ಸೊ ಮುಂದ್ಗಡೆ ಹೋಗ್ತಾ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಇದರ ಆಂಪ್ಲಿಟ್ಯೂಡ್ ಮ್ಯಾಕ್ಸಿಮಮ್ ಇರುತ್ತೆ. ಬಟ್ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಇದರ ಆಂಪ್ಲಿಟ್ಯೂಡ್ ಇಸ್ 0. ದಿ ಕಾಮನ್ ಟ್ಯಾಂಜೆಂಟ್ ಆನ್ ಆಲ್ ದ wavelets. So this is one wavelet. Represents new position of wavefront. Suppose ಈ ಎಕ್ಸಾಂಪಲ್ ನೋಡಿ, ದಿಸ್ ಇಸ್ ಇದೆಲ್ಲ ಪಾರ್ಟಿಕಲ್ಸ್ ಹೀಗೆ ಮೂವ್ ಆಗ್ತಾ ಇದೆ. ಸೊ ಇದು ಒಂದು ವೇವ್ಲೆಟ್, ಇದೊಂದು ವೇವ್ಲೆಟ್, ಇದೊಂದು ವೇವ್ಲೆಟ್, ಇದೊಂದು ವೇವ್ಲೆಟ್. ಸೊ ಎಲ್ಲಾ ವೇವ್ಲೆಟ್ ಗೆ ಒಂದು ಕಾಮನ್ ಟ್ಯಾಂಜೆಂಟ್ ನ ನಾವೇನಾದ್ರೂ ಬರೆದ್ರೆ ದಿಸ್ ರೆಪ್ರೆಸೆಂಟ್ ದ ಪೊಸಿಷನ್ ಆಫ್ ನ್ಯೂ ವೇವ್ ಫ್ರಂಟ್. ಸೊ ಹೊಸ ವೇವ್ ಫ್ರಂಟ್ ನ ಪೊಸಿಷನ್ ತೋರಿಸುತ್ತೆ ಈ ತರ. ಇದೊಂದು ಸಣ್ಣ ಸಣ್ಣ ವೇವ್ಲೆಟ್ಸ್. ಸೊ ಎಲ್ಲಾ ವೇವ್ಲೆಟ್ಸ್ ಗೆ ನಾವು ಟ್ಯಾಂಜೆಂಟ್, ಕಾಮನ್ ಟ್ಯಾಂಜೆಂಟ್ ನ ಬರೀತಾ ಹೋದ್ರೆ ದಿಸ್ ಗಿವ್ಸ್ ಅಸ್ ನ್ಯೂ ವೇವ್ ಫ್ರಂಟ್. ನೆಕ್ಸ್ಟ್ ರಿಫ್ರಾಕ್ಷನ್. ಸೊ ರಿಫ್ರಾಕ್ಷನ್ ನಾವು ರೇ ಆಪ್ಟಿಕ್ಸ್ ಅಲ್ಲೂ ನೋಡಿದ್ವಿ, ಬಟ್ ವೇವ್ ಆಪ್ಟಿಕ್ಸ್ ಅಲ್ಲೂ ಸೇಮ್ ರಿಫ್ರಾಕ್ಷನ್. ಕನ್ಸಿಡರ್ ಪ್ಲೇನ್ ವೇವ್ ಫ್ರಂಟ್. ಸೊ ಒಂದು ಪ್ಲೇನ್ ವೇವ್ ಫ್ರಂಟ್ ನ ನಾವು ಕನ್ಸಿಡರ್ ಮಾಡಿದ್ರೆ ವಿಚ್ ಇಸ್ ಅಂಡರ್ ಗೋಯಿಂಗ್ ರಿಫ್ರಾಕ್ಷನ್ at an interface separating the two mediums of a refractive index, that is n1 and n2. So ಇಲ್ಲೊಂದು ಸರ್ಫೇಸ್ ಇದೆ. ಈ ಸರ್ಫೇಸ್ ನ ಒಳಗಡೆ let us say it is ಒಂದು ರಿಫ್ರಾಕ್ಟಿವ್ ಇಂಡೆಕ್ಸ್ n2, ಇಲ್ಲಿ ಹೊರಗಡೆ n1. ಸೊ ಇಲ್ಲಿ ಒಂದು ಪ್ಲೇನ್ ವೇವ್ ಫ್ರಂಟ್ ಬಂದ್ಬಿಟ್ಟು ರಿಫ್ರಾಕ್ಟ್ ಆಗ್ತಾ ಇದೆ ಅಟ್ ದಿಸ್ ಸರ್ಫೇಸ್. ಲೆಟ್ v1 and v2 the speed of the waves in respect to the medium. ಸೊ ಇದು ಒಂದು ವೇವ್, ಇದು ಒಂದು ವೇವ್ಲೆಟ್. ಸೊ ಇದರದ್ದು v1 ಅಂತ ಕನ್ಸಿಡರ್ ಮಾಡಿದ್ರೆ ಸ್ಪೀಡ್, ಇದು v2 ಅಂತ ಕನ್ಸಿಡರ್ ಮಾಡೋಣ ಸ್ಪೀಡ್ ನ.
ಸೊ ಇಲ್ಲಿಗೆ ಬಂದಿದ್ದು ಲೈಟ್. ಸೊ ಈ ಎರಡು ಲೈಟ್ ಇಲ್ಲಿ ಬಂದಿದೆ. ನೆಕ್ಸ್ಟ್ ರಿಫ್ರಾಕ್ಷನ್ ಆಗ್ತಾ ಇದೆ ಈ ಸರ್ಫೇಸ್ ಅಲ್ಲಿ. ನಾವು ಇಲ್ಲೊಂದು ಲೈನ್ ಪರ್ಪೆಂಡಿಕ್ಯುಲರ್ ಲೈನ್ ನ ಕನ್ಸಿಡರ್ ಮಾಡಿದ್ರೆ ದಿಸ್ ಆಂಗಲ್ ಇಸ್ ಇನ್ಸಿಡೆಂಟ್ ರೇ ಆಂಗಲ್. ದಿಸ್ ಇಸ್ ಇನ್ಸಿಡೆಂಟ್ ಆಂಗಲ್. ದಿಸ್ ಇಸ್ ರಿಫ್ರಾಕ್ಟಿಂಗ್ ಆಂಗಲ್ ಆರ್. ಸೊ ದಿಸ್ ಇಸ್ 90 ಮೈನಸ್ ಆರ್. ದಿಸ್ ಇಸ್ ಐ. ಇದು ಪರ್ಪೆಂಡಿಕ್ಯುಲರ್ ಇರೋದ್ರಿಂದ ಈ ಐ ಮತ್ತು ಈ ಐ ಸೇಮ್ ಇರುತ್ತೆ. ನೆಕ್ಸ್ಟ್ ಇದರದು ಡಿಸ್ಟೆನ್ಸ್ ಎಷ್ಟಿದೆ ಇಲ್ಲಿಂದ ಇಲ್ಲಿಗೆ v1 ಸ್ಪೀಡ್ ಅಂದ್ರೆ, ಸೊ ಇಲ್ಲಿಂದ ಇಲ್ಲಿಗೆ ಬರಕ್ಕೆ ಟೈಮ್ t ಅಂತ ಹೇಳಿದ್ರೆ ಈ ಡಿಸ್ಟೆನ್ಸ್ ಎಷ್ಟಿರುತ್ತೆ v1 ಇಂಟು ಟಿ. ಸೇಮ್ ಅದೇ ತರ ಇಲ್ಲಿ v2 ಇಂಟು ಟಿ ಈ ಪಾಯಿಂಟ್. ಫ್ರಮ್ ಟ್ರಯಾಂಗಲ್ ಎ ಬಿ ಸಿ. ಸೊ ಟ್ರಯಾಂಗಲ್ ಇದು ಎ ಬಿ ಸಿ. ದಿಸ್ ಇಸ್ ರೈಟ್ ಆಂಗಲ್. ಸೈನ್ ಐ ಇಸ್ ಈಕ್ವಲ್ ಟು, ಸೈನ್ ಐ ಅಂದ್ರೆ ಈ ಆಂಗಲ್ ಗೆ ಸೈನ್ ಅಪ್ಲೈ ಮಾಡಿದ್ರೆ ದಟ್ ಈಸ್ ಅಪೋಸಿಟ್ ಬೈ ಹೈಪೋಟೆನಸ್. ದಟ್ ಈಸ್ BC divided by AC. BC by AC. That is BC ಅಂದ್ರೆ ಎಷ್ಟು V1T divided by AC ನಮ್ಗೆ ಗೊತ್ತಿಲ್ಲ. So we will keep it as AC. Then sin R. So sin R is equal to AD by AC. That is opposite by AD. Adjacent is hypotenuse is AC. Same thing V2 opposite of V2 by AC. ಸೊ ಎರಡು ಈಕ್ವೇಶನ್ ಡಿವೈಡ್ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ, sin I by sin R is equal to V1 by V2 that is equal to N2 by N1. ಏನಕ್ಕಂದ್ರೆ ನಾವು ಇದನ್ನ ರೇ ಆಫ್ ಲೆಕ್ಸ್ ಅಲ್ಲಿ ಕೂಡ ಕಲ್ತಿದ್ವಿ. ಯಾವಾಗ ಲೈಟ್ ಒಂದು ಮೀಡಿಯಂ ಇಂದ ಇನ್ನೊಂದು ಮೀಡಿಯಂ ಬರುತ್ತೋ ಲೈಟ್ ವೆಲಾಸಿಟಿ ಆಫ್ ದ ಲೈಟ್ ವಿಲ್ ಚೇಂಜ್. ಸೊ ವೆಲಾಸಿಟಿ ಲೈಟ್ ಹೇಗೆ ಚೇಂಜ್ ಆಗುತ್ತೆ, ಇಟ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇದ್ದಂಗೆಲ್ಲ ವೆಲಾಸಿಟಿ ಲೈಟ್ ದ ವೆಲಾಸಿಟಿ ಕಡಿಮೆ ಆಗ್ತಾ ಬರ್ತದೆ. therefore it is inversely proportional to refractive indexes. That is v1 by v2 is equal to n2 by n1. When light travels from one medium to another medium, frequency remains constant. Speed change ಆಗುತ್ತೆ, ಬಟ್ ಯಾವಾಗಲೂ ಲೈಟ್ ಫ್ರೀಕ್ವೆನ್ಸಿ ಕಾನ್ಸ್ಟೆಂಟ್ ಇರುತ್ತೆ ಒಂದು ಮೀಡಿಯಂ ಇಂದ ಇನ್ನೊಂದು ಮೀಡಿಯಂಗೆ ಪಾಸ್ ಆಗಬೇಕಾದ್ರೆ. therefore f1 is equal to v by lambda, f2 ಅಂದ್ರೆ v2 by lambda. so f1 is equal to f2. therefore v1 by lambda 1 is equal to v2 by lambda 2. ಇದೆರಡನ್ನು ನಾವು ಈಕ್ವೇಟ್ ಮಾಡಿದ್ರೆ ಮೇಲ್ ಈಕ್ವೇಶನ್ ಮತ್ತೆ ಈ ಈಕ್ವೇಶನ್ ನ sin I by sin R is equal to v1 by v2 is equal to lambda 1 by lambda 2 is equal to n2 by n1. ಈ ರಿಲೇಷನ್ ದಟ್ ಈಸ್ ಇಂಪಾರ್ಟೆಂಟ್ ರಿಲೇಷನ್. ನಾವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬಹುದು ಈ ರಿಲೇಷನ್ ಯೂಸ್ ಮಾಡಿ. ನೆಕ್ಸ್ಟ್ ಕಾನ್ಸೆಪ್ಟ್ ರಿಫ್ಲೆಕ್ಷನ್. So consider a plane wavefront undergoing reflection from the surface. Let I and R be the angle of incident and angle of reflection of the wavefront. V be the speed of the wavefront in the medium. So ಇಲ್ಲೊಂದು ವೇವ್ ಬರ್ತಾ ಇದೆ, ಹೀಗೆ ಬಂದಿದ್ ವೇವ್ ಹೀಗೆ ಬ್ಲೂ ಲೈನ್ಸ್ ರಿಫ್ಲೆಕ್ಟ್ ಆಗಿರೋದು. ಸೊ ದಿಸ್ ಇಸ್ ರಿಫ್ಲೆಕ್ಟೆಡ್. ಇದು ಬಂದಿರೋದು ನೋಡಿ, ಇದು ಡೈರೆಕ್ಷನ್ ನೋಡಿ ಗೊತ್ತಾಗುತ್ತೆ. ಸೊ ಇದು ಲೈಟ್ ರೇ ಬಂದಿರೋದು, ಇದು ಲೈಟ್ ರೇ ಬಂದಿರೋದು, ಬಟ್ ಇದು ಹೊರಗಡೆ ಹೋಗ್ತಾ ಇರೋದು. ದಿಸ್ ಲೈಟ್ ರೇ ಇದು ಹೊರಗಡೆ ಹೋಗಿರೋದು. ಇದು ಈ ಒಂದು ವೇವ್ಲೆಟ್ ಮತ್ತೆ ಇದೊಂದು ವೇವ್. ನಾವಿಲ್ಲಿ ಇನ್ನೊಂದು ಟ್ರಯಾಂಗಲ್ ಕನ್ಸಿಡರ್ ಮಾಡೋಣ. ಸೊ ದಿಸ್ ಇಸ್ ಒನ್ ಟ್ರಯಾಂಗಲ್ ಪರ್ಪೆಂಡಿಕ್ಯುಲರ್ ಟು DB. ಇದೊಂದು ಟ್ರಯಾಂಗಲ್ ಪರ್ಪೆಂಡಿಕ್ಯುಲರ್ ಟು BC. ಇದು BC, ಇದು DA. ಈ ಡಿಸ್ಟೆನ್ಸ್ V into T and ಈ ಡಿಸ್ಟೆನ್ಸ್ V into T. From triangle ACB. ಸೊ ಟ್ರಯಾಂಗಲ್ A ಇದು C, ಇದು B. sin I ಇದು ಪರ್ಪೆಂಡಿಕ್ಯುಲರ್. ಸೊ sin I is equal to opposite, that is DB by AB. ಸೊ DB ಇದು DB and this is triangle AB and sin R is equal to AC by AB. so sin R ಅಂದ್ರೆ this is AC, ಇದು AB. AC is equal to BT, DB is equal to BT. ಫಿಗರ್ ಇಂದ ಗೊತ್ತಾಯ್ತು. therefore sin I is equal to sin R. therefore I is equal to R. ಯಾಕಂದ್ರೆ ಎರಡು ಟ್ರಯಾಂಗಲ್ ಈಕ್ವಲೇಟರಲ್ ಟ್ರಯಾಂಗಲ್. ಏನಂದ್ರೆ ನಮ್ಗೆ ಗೊತ್ತಿರೋ ಪ್ರಕಾರ ಇನ್ಸಿಡೆಂಟ್ ರೇ ಇಸ್ ಈಕ್ವಲ್ ಟು ರಿಫ್ಲೆಕ್ಟೆಡ್ ರೇ. ಸೊ ಇದನ್ನ ಪ್ರೂವ್ ಮಾಡ್ಲಿಕ್ಕೆ ಈ ಎರಡು ಟ್ರಯಾಂಗಲ್ ಗೆ ನಾವೇನಾದ್ರೂ ಜಾಯಿನ್ ಮಾಡಿದ್ರೆ ವಿ ವಿಲ್ ಗೆಟ್ ಈ ಟ್ರಯಾಂಗಲ್ಸ್, ಈ ಎರಡು ಟ್ರಯಾಂಗಲ್ಸ್ ಈ ಎ ಸಿ ಬಿ ಟ್ರಯಾಂಗಲ್ ಮತ್ತೆ ಎ ಡಿ ಬಿ ಟ್ರಯಾಂಗಲ್ಸ್ ಈಕ್ವಲ್ ಆಗಿರುತ್ತೆ. therefore sin I is equal to sin R, which is equal to I is equal to R. ನೆಕ್ಸ್ಟ್ ರಿಫ್ರಾಕ್ಷನ್ ಆಫ್ ಲೈಟ್ ಥ್ರೂ ಅ ಮೀಡಿಯಂ. ಸೊ ರಿಫ್ರಾಕ್ಷನ್ ಆದ್ಮೇಲೆ ಲೈಟ್ ಯಾವ ತರ ಹೊರಗಡೆ ಬರುತ್ತೆ ಲೈಟ್ ಅಂತ ನೋಡೋಣ. ಮೀಡಿಯಂ ಇಂದ ಲೆಟ್ ಸಪೋಸ್ ಇದೊಂದು ಟ್ರಯಾಂಗಲ್ ಇದೆ. ಸೊ ಈ ಟ್ರಯಾಂಗಲ್ ಶೇಪ್ ಒಳಗೆ ಪ್ರಿಸಮ್ ಅಂತ ತಿಳ್ಕೊಳ್ಳಿ, ಒಂದು ಪಿರಮಿಡ್ ಇದೆ ಅಂತ ತಿಳ್ಕೊಳ್ಳಿ. ಸೊ ನಾನೇನ್ ಮಾಡ್ತೀನಿ, ದಿಸ್ ಇಸ್ ಪ್ಲೇನ್ ವೇವ್ ಫ್ರಂಟ್. ಇದೊಂದು ವೇವ್ ಫ್ರಂಟ್, ಎಲ್ಲಾ ಕಡೆ ಪಾರ್ಟಿಕಲ್ಸ್ ಇದೆ. ಈಗ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಲೆಟ್ಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಇದರೊಳಗೆ ನಾನು ಮಣ್ಣು ತುಂಬಿಸಿದೀನಿ ಅಂತ. ಇವ್ರು 5 ಜನ ರನ್ನರ್ಸ್ ರನ್ನಿಂಗ್ ಓಡ್ತಾ ಇರ್ತಾರೆ. ಸೊ ಯಾವ ಪಾಯಿಂಟ್ ಈ ಎಲ್ಲಾ ಮಣ್ಣನ್ನು ದಾಟಿಬಿಟ್ಟು ಹೊರಗಡೆ ಫಸ್ಟ್ ಬರುತ್ತೆ, ಸಪೋಸ್
ಇದು ಅನ್ಕೊಳ್ಳಿ, ಇಲ್ಲೇನು ಇಲ್ಲ ಹೊರಗಡೆ, ಸೊ ಎಲ್ಲ ಈಕ್ವಲ್ ಆಗಿ ಬರುತ್ತೆ. ಬಟ್ ಇದು ಜಲ್ದಿ ರೀಚ್ ಆಗುತ್ತೆ, ಇದು ಸ್ವಲ್ಪ ಲೇಟ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ಕೊಳ್ಳಿ. ಬಟ್ ಒಳಗಡೆ ಮಣ್ಣಿದೆ, ಮಣ್ಣಲ್ಲಿ ಓಡೋದು ತುಂಬಾ ಕಷ್ಟ, ಸೊ ಇದು ಮೆಲ್ಲ ಕೊಡುತ್ತೆ. ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ ಈ ಡಿಸ್ಟೆನ್ಸ್ ಸ್ವಲ್ಪ ಕಡಿಮೆ ಇದೆ, ಸೊ ಇದು ಸ್ವಲ್ಪ ಜೋರಾಗಿ ಓಡುತ್ತೆ ಇದಕ್ಕಿಂತ. ಸೊ ಇದು ಇನ್ನೊಂದ್ ಸ್ವಲ್ಪ ಜೋರಾಗಿ, ಇದನ್ನ ಸ್ವಲ್ಪ ಜೋರಾಗಿ, ಇದಕ್ಕೆ ತುಂಬಾ ಜೋರಾಗಿ, ಏನಕ್ಕಂದ್ರೆ ಇಲ್ಲೇನು ಮಣ್ಣಿಲ್ಲ, ಸೊ ಈಸಿಯಾಗಿ ಹೊರಗೆ ಬರ್ಬೋದು. ದೇರ್ಫೋರ್ ಈ ಪಾರ್ಟಿಕಲ್ ಜಲ್ದಿ ಹೊರಗೆ ಬಂದಿರುತ್ತೆ. ಸೊ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಈ ಪಾರ್ಟಿಕಲ್ ಸ್ವಲ್ಪ ಹಿಂದೆ, ಈ ಪಾರ್ಟಿಕಲ್ ಇನ್ನೊಂದು ಸ್ವಲ್ಪ ಹಿಂದೆ, ಈ ಪಾರ್ಟಿಕಲ್ ಇನ್ನೊಂದು ಸ್ವಲ್ಪ ಹಿಂದೆ, ಈ ಪಾರ್ಟಿಕಲ್ ಫುಲ್ ಹಿಂದೆ. ಸೊ ಇದು ನೆಕ್ಸ್ಟ್ ರಿಫ್ರಾಕ್ಟೆಡ್ ಲೈಟ್ ಪಾಸ್ ಆದ್ಮೇಲೆ ಲೈಟ್ ಯಾವ ತರ ಇರುತ್ತೆ ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಇದು ಯಾವ ತರ ಅಂದ್ರೆ ಇಟ್ ಇಸ್ ಸೇಮ್ ಆಸ್ ಈ ಸೈಡ್ ಏನಿದೆ ಇದಕ್ಕೆ ಪ್ಯಾರಲ್ ಆಗಿ ಇದು ರಿಫ್ರಾಕ್ಟೆಡ್ ರೇ ಇರುತ್ತೆ. ನೆಕ್ಸ್ಟ್ ಕೇಸ್ ಅಲ್ಲಿ ಈ ತಗೊಳ್ಳಿ, ಈ ಶೇಪ್ ತಗೊಳ್ಳಿ. ಸೊ ಈ ಶೇಪ್ ಅಲ್ಲಿ ಸೇಮ್ ಅದೇ, ಮಣ್ಣು ತುಂಬಿಸಿ, ಈ ಪಾಯಿಂಟ್ ಜಲ್ದಿ ಹೊರಗೆ ಬಂದಿರುತ್ತೆ, ಈ ಪಾಯಿಂಟ್ ಸ್ವಲ್ಪ ಹಿಂದೆ, ಈ ಪಾಯಿಂಟ್ ಫುಲ್ ಹಿಂದೆ. ಬಟ್ ಇದು ಮತ್ತೆ ಸೇಮ್ ಶೇಪ್ ರಿಪೀಟ್ ಆಗಿದೆ ಕೆಳಗಕ್ಕೆ, ಇದು ಸ್ವಲ್ಪ ಮುಂದೆ, ಇನ್ನೊಂದು ಸ್ವಲ್ಪ ಮುಂದೆ. ಸೊ ಶೇಪ್ ಯಾವ ತರ ಇದೆ ಈಗ ಎಕ್ಸಾಕ್ಟ್ ಈ ಶೇಪ್ ಹೇಗಿರುತ್ತೋ ಅದೇ ತರ ಶೇಪ್ ಬಂದಿರುತ್ತೆ. ನೆಕ್ಸ್ಟ್ ಈ ಶೇಪ್ ತಗೊಂಡ್ರೆ ಇಲ್ಲಿ ಏನಾಗಿದೆ, ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ ಸೈಜು, ಇಲ್ಲಿ ಜಾಸ್ತಿ ಸೈಜ್ ಇದೆ. ಸೊ ಇಲ್ಲಿ ಜಾಸ್ತಿ ಸೈಜ್ ಇದ್ದಾಗ ಏನು, ಈ ಪಾರ್ಟಿಕಲ್ಸ್ ಹಿಂದೆ ಇರುತ್ತೆ, ಈ ಮೇಲೆ ಮತ್ತೆ ಕೆಳಗಿರೋ ಪಾರ್ಟಿಕಲ್ಸ್. ಸೊ ಎರಡು ಪಾರ್ಟಿಕಲ್ಸ್ ಹಿಂದೆ ಇದೆ, ಬಟ್ ಮಿಡ್ಲ್ ಅಲ್ಲಿ ಸೈಜ್ ಸಣ್ಣಕ್ಕೆ ಇರೋದ್ರಿಂದ ಜಲ್ದಿ ಹೊರಗಡೆ ಬರುತ್ತೆ ಪಾರ್ಟಿಕಲ್. ಸೊ ಪಾರ್ಟಿಕಲ್ ಜಲ್ದಿ ಹೊರಗಿದೆ. ದೇರ್ಫೋರ್ ಶೇಪ್ ಈಸ್ ಈಕ್ವಿವ್ಯಾಲೆಂಟ್ ಟು ದಿಸ್ ಶೇಪ್. ನೆಕ್ಸ್ಟ್ ರಿಫ್ಲೆಕ್ಷನ್ ನೋಡೋದಾದ್ರೆ, ರಿಫ್ಲೆಕ್ಷನ್ ಹೇಗಿರುತ್ತೆ, ಈ ಪಾರ್ಟಿಕಲ್ ಬಂತು, ಸೊ ಸೇಮ್ ಪಾರ್ಟಿಕಲ್ ಬಂದಿದೆ, ಇಲ್ಲಿ ಗೊತ್ತು. ಸೊ ಇದು ಪಾರ್ಟಿಕಲ್ ಈ ಪೊಸಿಷನ್ಗೆ ಜಲ್ದಿ ರೀಚ್ ಆಯ್ತು. ಬಟ್ ಈ ಪಾರ್ಟಿಕಲ್ ಈ ಪೊಸಿಷನ್ ಬರ್ಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳ್ತದೆ, ಯಾಕಂದ್ರೆ ಇದು ಈ ತರ ಬೆಂಡ್ ಆಗಿದೆ ಶೇಪ್. ಸೊ ಎಲ್ಲಾ ಪಾರ್ಟಿಕಲ್ಸ್ ಅದೇ ತರ ಬಿಟ್ಟು ವಾಪಸ್ ಹೋಗ್ಬೇಕಾದ್ರೆ ತುದಿಯಲ್ಲಿರ್ತಕ್ಕಂಥ ಪಾರ್ಟಿಕಲ್ಸ್ ಜಲ್ದಿ ಮುಂದೋಗಿದಾವೆ ಈ ಶೇಪ್ ಅಲ್ಲಿ. ದೇರ್ಫೋರ್ ಈ ರಿಫ್ಲೆಕ್ಟೆಡ್ ರೇ ಯಾವ ತರ ಇರುತ್ತೆ ಅಂದ್ರೆ ಈ ಯಾವ ಶೇಪ್ ಇರುತ್ತಲ್ಲ ಸರ್ಫೇಸ್ ಶೇಪ್, ಅದೇ ತರನೇ ರಿಫ್ಲೆಕ್ಟೆಡ್ ರೇ ಕೂಡ ಹೊರಗಡೆ ಬಂದಿರುತ್ತೆ. ಸೇಮ್ ಇದೇ ತರ ರಿಫ್ಲೆಕ್ಟೆಡ್ ರೇ ಶೇಪ್, ಇದು ಶೇಪ್ ಯಾವ್ದಿದೆ ರಿಫ್ಲೆಕ್ಷನ್ ಸರ್ಫೇಸ್ ಅದೇ ತರನೇ ಶೇಪ್ ಹೊರಗಡೆ ಬಂದಿರುತ್ತೆ. ನೆಕ್ಸ್ಟ್ ಡಾಪ್ಲರ್ ಎಫೆಕ್ಟ್. ಸೊ ಡಾಪ್ಲರ್ ಎಫೆಕ್ಟ್ ನಾವು ಸೌಂಡ್ ಅಲ್ಲಿ ನೋಡಿದ್ವಿ, ಬಟ್ ಈಗ ಲೈಟ್ ಅಲ್ಲಿ ನೋಡೋಣ. ವಾಟ್ ಈಸ್ ಡಾಪ್ಲರ್ ಎಫೆಕ್ಟ್? ದಿ ಅಪಾರೆಂಟ್ ಚೇಂಜ್ ಇನ್ ಫ್ರೀಕ್ವೆನ್ಸಿ ಆಫ್ ಲೈಟ್. ಈ ಕೇಸ್ ಅಲ್ಲಿ ನಾವು ವೇವ್ ಆಪ್ಟಿಕ್ಸ್ ಸ್ಟಡಿ ಮಾಡ್ತಿರೋದ್ರಿಂದ ಅಪಾರೆಂಟ್ ಚೇಂಜ್ ಇನ್ ಫ್ರೀಕ್ವೆನ್ಸಿ ಆಫ್ ಲೈಟ್ when there is a relative motion between the source and the observer. ಯಾವಾಗ ಅಂದ್ರೆ ಸೋರ್ಸ್ ಮತ್ತೆ ಅಬ್ಸರ್ವರ್ ನಡುವೆ ಏನಾದ್ರು ರಿಲೇಟಿವ್ ಮೋಷನ್ ಇದ್ರೆ ಆಗ ನಮಗೆ ಡಾಪ್ಲರ್ ಎಫೆಕ್ಟ್ ಕಂಡು ಬರುತ್ತೆ. ಸೊ F is equal to, ಇದು ಸೇಮ್ ಈಕ್ವೇಶನ್, F is equal to F naught into V plus V naught by V plus Vs. F naught ಅಂದ್ರೆ ಅಬ್ಸರ್ವರ್, V naught ಅಂದ್ರೆ ಅಬ್ಸರ್ವರ್ ವೆಲಾಸಿಟಿ, Vs ಅಂದ್ರೆ ಸೋರ್ಸ್ ವೆಲಾಸಿಟಿ. ಹಿಯರ್ ಅಬ್ಸರ್ವರ್ ವೆಲಾಸಿಟಿ 0, ಸೊ ಅಬ್ಸರ್ವರ್ ನಿಂತಿರ್ತಾನೆ, ಸ್ಟೇಷನರಿ ಆಗಿ ನಿಂತಿರ್ತಾನೆ. ಬಟ್ V ಅಂದ್ರೆ ದಟ್ ಈಸ್ ವೇವ್ ನ ಸ್ಪೀಡ್, ವೇವ್ ಸ್ಪೀಡ್ ಎಷ್ಟಿರುತ್ತೆ ನಾನು ಹೇಳಿದ್ದೆ, ದಟ್ ಈಸ್ ಸೇಮ್ ಆಸ್ ಸ್ಪೀಡ್ ಆಫ್ ಲೈಟ್, ದಟ್ ಈಸ್ V is equal to C. Vs not equal to 0, ಬಟ್ ಸೋರ್ಸ್ ಮೂವ್ ಆಗ್ತಾ ಇದೆ. Therefore F is equal to, ನಾವು V ಗೆ C ಸಬ್ಸ್ಟಿಟ್ಯೂಟ್ ಮಾಡೋಣ, ಮತ್ತೆ V naught ಗೆ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಸಿಗುತ್ತೆ, C by C plus Vs. ಬಟ್ ನಮ್ಗೆ ಗೊತ್ತು Vs is very very less than C. Therefore ನಾವು C ನ ಹೊರಗಡೆ ಕಾಮನ್ ತೆಗೆಯೋಣ. ಸೊ C ಹೊರಗೆ ಕಾಮನ್ ತೆಗೆದ್ರೆ ಕ್ಯಾನ್ಸಲ್ ಆಗುತ್ತೆ. Therefore 1 by 1 plus Vs divided by C. And F is equal to F naught into, ಇದನ್ನ ಮೇಲ್ ತಗೊಂಡೋದ್ರೆ ರೆಸಿಪ್ರೋಕಲ್ ಮಾಡಿದ್ರೆ 1 minus Vs by C ಸಿಗುತ್ತೆ. ಮತ್ತೆ ನಾವು ಮಲ್ಟಿಪ್ಲೈ ಮಾಡಿದ್ರೆ F naught ನ F is equal to F naught minus F naught Vs by C. Therefore ಇದನ್ನ ಈ ಕಡೆ ಕಳಿಸಿದ್ರೆ F minus F naught will be delta F, which is equal to minus Vs by C into F naught. ಇದನ್ನ ಡೆಲ್ಟಾ F ಮತ್ತೆ F naught ನ ಕೆಳಗೆ ಕಳಿಸಿದ್ರೆ ಡೆಲ್ಟಾ F by F naught, which is equal to minus Vs by C. But frequency is inversely proportional to lambda. Therefore F naught delta F by F is equal to minus delta by minus lambda by lambda. Therefore my delta lambda by lambda is equal to minus Vs by C. ಇದು ಫಾರ್ಮುಲಾ. ಸೊ ಇದರಲ್ಲಿ ನಾವು ಸೈನ್ ಕನ್ವೆನ್ಷನ್ ಹೆಂಗ್ ಯೂಸ್ ಮಾಡ್ತೀವಿ ಅಂದ್ರೆ, ಇಫ್ Vs is positive, ಸೊ ಸಪೋಸ್ ನಾವು ಯಾವಾಗ್ಲೂ ಇದನ್ನ ಬರ್ಕೋಬೇಕಾದ್ರೆ ಕೇರ್ಫುಲ್ ಆಗಿರ್ಬೇಕು. ನಾವು ಇದೇ ತರನೇ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕು. ಸೊ ಅಬ್ಸರ್ವರ್ ಲೆಫ್ಟ್ ಅಲ್ಲಿ ಇಟ್ಕೊಳ್ಳೋಣ, ರೈಟ್ ಸೈಡ್ ಅಲ್ಲಿ ಸೋರ್ಸ್ ಇದೆ. ಸೋರ್ಸ್ ಏನಾದ್ರು ರೈಟ್ ಸೈಡ್ ಮೂವ್ ಆದ್ರೆ ಕಾರ್ಟೇಶಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಅಲ್ಲಿ ರೈಟ್ ಸೈಡ್ ಅಂದ್ರೆ ಪಾಸಿಟಿವ್, ಅದೇ ಲೆಫ್ಟ್ ಸೈಡ್ ಅಂದ್ರೆ ನೆಗೆಟಿವ್. ಸೊ ಸೋರ್ಸ್ ರೈಟ್ ಸೈಡ್ ಹೋದ್ರೆ ಪಾಸಿಟಿವ್, ಲೆಫ್ಟ್ ಸೈಡ್ ಬಂದ್ರೆ ನೆಗೆಟಿವ್. ಅಬ್ಸರ್ವರ್ ಸ್ಟೇಷನರಿ. Delta F is negative frequency. If delta F is equal to negative, then frequency is decreasing. So ನಮಗೆ delta F ಏನಾದ್ರು ನೆಗೆಟಿವ್ ಅಂತ ಸಿಕ್ಕರೆ then frequency ಕಡಿಮೆ ಆಗ್ತದೆ ಅಂತ ಅರ್ಥ. And delta lambda is equal to positive, then lambda is increasing. So frequency ಕಡಿಮೆ ಆಗ್ತಿದ್ರೆ inversely proportional to wavelength, that is wavelength will increase. So wavelength increase ಆಗ್ತದೆ ಅಂತ. ನೆಕ್ಸ್ಟ್ ಒಂದು ಪ್ರಾಬ್ಲಮ್ ನೋಡೋಣ. ಪ್ರಾಬ್ಲಮ್ ಏನಂದ್ರೆ the wavelength of Na light, sodium light
obtains from a star. So one star in the sodium light ಹೊರಗಡೆ ಬರ್ತಾ ಇದೆ. Corresponds to 589.6 nanometer. So wavelength idradu light wavelength is 589.6 nanometer ಇದೆ. If the original value ಎಷ್ಟಿತ್ತಂದ್ರೆ original ಎಷ್ಟಿರಬೇಕು, that is 589.0 nanometer ಇರಬೇಕು as measured from the laboratory from the given data. So laboratory ಅಲ್ಲಿ ನಾವು measure ಮಾಡಿದಾಗ 589.0 nanometer ಬಂತು. Now find the speed of this star and determine the whether it is moving towards or away. So ನಾವು star ನ ಸ್ಪೀಡ್ ಕಂಡುಹಿಡಿಯಬೇಕು, ಮತ್ತೆ ಅದು ನಮ್ಮ ಹತ್ರ ಬರ್ತಾ ಇದೆ ಅಥವಾ ಸ್ಟಾರ್ ಮುಂದ್ಗಡೆ ಹೋಗ್ತಾ ಇದೆ ಅಂತ ಕಂಡುಹಿಡಿಯಬೇಕು. ನಾವು ಫಾರ್ಮುಲಾ ಪ್ರಕಾರ ಡೆಲ್ಟಾ ಲ್ಯಾಂಬ್ಡಾ ಬೈ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು VS by C. ಡೆಲ್ಟಾ ಲ್ಯಾಂಬ್ಡಾ ಅಂದ್ರೆ ಇದರದು ಸಬ್ಟ್ರಾಕ್ಷನ್. ಸೊ ಚೇಂಜ್ ಇನ್ ವೇವ್ಲೆಂತ್. ಸೊ ವೇವ್ಲೆಂತ್ ಎಷ್ಟು ಚೇಂಜ್ ಇದೆ ಆಕ್ಚುಯಲ್ ವ್ಯಾಲ್ಯೂಗಿಂತ ಅಂದ್ರೆ ಸಬ್ಟ್ರಾಕ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ದಟ್ ಈಸ್ 0.6 into 10 to the power minus 9 by ಈ ವ್ಯಾಲ್ಯೂ, ದಟ್ ಈಸ್ 589 nanometer. This is original value. So 589.0 nanometer and VS by C speed of light. We will get VS is equal to 306 km per second. So VS positive ಇರೋದ್ರಿಂದ, so positive ಅಂದ್ರೆ ಏನ್ ಹೇಳಿದೆ, source ಇಂದ observer ಇಂದ right side ಹೋಗ್ತಾರೆ ಅಂದ್ರೆ observer ಇಂದ star is moving away. Therefore star is moving away from the earth. Next, red shift. So red shift ಅಂದ್ರೆ ಏನಂತ ನೋಡೋಣ. So red shift ಅಂದ್ರೆ ನಾವು ಇದು ಕೂಡ ನೋಡಿದ್ವಿ. Whenever a source moves away from an observer, source ಯಾವಾಗಾದ್ರೂ observer ಇಂದ ಮೂವ್ ಆದ್ರೆ wavelength of the light received is greater than actual value. So ನಾವು ನಮಗೆ ಸಿಗುವಂತ actual wavelength ಏನಿದೆ, wavelength actual value ಗಿಂತ ಜಾಸ್ತಿ ಇರುತ್ತೆ. So this actual value ಗಿಂತ ಜಾಸ್ತಿ ಇದ್ರೆ ಅರ್ಥ ಏನು, wavelength ಯಾವ ಕಲರ್ ಜಾಸ್ತಿ ಇರುತ್ತೆ, that is red. Therefore it is called as red shift. Next concept, coherent sources. Coherent sources ಅಂದ್ರೆ ಟೂ ಸೋರ್ಸಸ್, ಎರಡು ಯಾವುದೇ ಒಂದು ಸೋರ್ಸ್ ಅನ್ಕೊಳ್ಳಿ, ಲೈಟ್ ಬಲ್ಬ್ ಸೋರ್ಸ್, ಏನಾದ್ರೂ ಸೋರ್ಸ್, ಲೈಟ್ ಸೋರ್ಸ್ಗಳು, ಮೇಂಟೈನಿಂಗ್ ಕಾನ್ಸ್ಟೆಂಟ್ ಫೇಸ್ ಡಿಫರೆನ್ಸ್. ಸೊ ಫೇಸ್ ಡಿಫರೆನ್ಸ್ ಕಾನ್ಸ್ಟೆಂಟ್ ಇದೆ, ಆರ್ ಎ ಪಾತ್ ಡಿಫರೆನ್ಸ್ ಅಟ್ ಎ ಪಾಯಿಂಟ್. ಸೊ ಯಾವುದೇ ಒಂದು ಪಾಯಿಂಟ್ ಅಲ್ಲಿ ಫೇಸ್ ಡಿಫರೆನ್ಸ್ ಮತ್ತು ಪಾತ್ ಡಿಫರೆನ್ಸ್ ಸೇಮ್ ಇದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಕೋಹೆರೆಂಟ್ ಸೋರ್ಸಸ್. ನೆಕ್ಸ್ಟ್ ಇನ್ಕೋಹೆರೆಂಟ್ ಅಂದ್ರೆ ಕಾನ್ಸ್ಟೆಂಟ್ ಫೇಸ್ ಡಿಫರೆನ್ಸ್ ಮತ್ತೆ ಪಾತ್ ಡಿಫರೆನ್ಸ್ ಇರಲ್ಲ, ಚೇಂಜ್ ಆಗ್ತಾ ಇರುತ್ತೆ. ದೇರ್ಫೋರ್ ಇಟ್ ಈಸ್ ಕಾಲ್ಡ್ ಆಸ್ ಇನ್ಕೋಹೆರೆಂಟ್ ಸೋರ್ಸಸ್. ನೆಕ್ಸ್ಟ್ ಸೂಪರ್ ಪೊಸಿಷನ್ ಆಫ್ ಪ್ರಿನ್ಸಿಪಲ್ಸ್ ಅಂದ್ರೆ ಎರಡು ವೇವ್ ಯಾವುದೇ ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆದ್ರೆ that is called as superposition of the principles, superposition of two waves. So let's suppose for brightness condition. So brightness condition ಗೆ ಒಂದು ಇಲ್ಲೊಂದು ವೇವ್ ಇದೆ, ಇಲ್ಲೊಂದು ವೇವ್ ಇದೆ. ನಾವು ಪಾತ್ ಡಿಫರೆನ್ಸ್ ಹೇಗೆ ಕಂಡುಹಿಡಿಯೋದು ಅಂದ್ರೆ S1P ಇದು ಪಾತ್, ಈ ವೇವ್ ನ ಪಾತ್ S1P, S2 ಇನ್ನೊಂದು ವೇವ್ ಗೆ S2P is the ಈ ವೇವ್ ಗೆ ಪಾತ್. So we will subtract S1P minus S2P. ಹೇಗೆ, this is one complete wave ಅಂದ್ರೆ 1 lambda, ಇದು half ಅಂದ್ರೆ 0.5 lambda, ಇದು 1 complete lambda, it is 0.5 lambda. So 1.5 lambda minus 1.5 lambda, that is 0. So there is no phase there is no path difference. Therefore we will get brightness. ಅಲ್ಲಿ brightness ಸಿಗುತ್ತೆ ಅಂದ್ರೆ ಎರಡು ನೋಡಿ, ಇಲ್ಲಿ ಮೌಂಟೇನ್ ಇದೆ, ಇಲ್ಲೂ ಕ್ರೆಸ್ಟ್ ಇದೆ. ಸೊ ಕ್ರೆಸ್ಟ್ ಮತ್ತೆ ಮೀಟ್ ಆದ್ರೆ ಇನ್ನೂ ದೊಡ್ಡ ಕ್ರೆಸ್ಟ್ ಬರುತ್ತೆ. Therefore it is brightness. ಈ ರೀಜನ್ ಅಲ್ಲಿ brightness ಇದೆ. Phi is equal to 0. But phase difference there is pi by 2. Pi by 2 phase difference ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ, ಯಾಕಂದ್ರೆ there is pi by 2 difference. Next brightness. So next ಏನ್ ಕೇಸು, ಇನ್ನೊಂದು ಲ್ಯಾಂಬ್ಡಾ ಇದೆ, ಇನ್ನೊಂದು ವೇವ್ ಲೆಂತ್ ಇದೆ, ಸೇಮ್ ಸಪರೇಟ್ ಮಾಡೋಣ. S2P minus S1P, that is ಇಲ್ಲೆಷ್ಟು ಲ್ಯಾಂಬ್ಡಾ ಇದೆ, ಇದು 1 complete lambda, ಇದು second lambda, ಇದು third ನ ಅರ್ಧ lambda. Therefore 2.5 lambda. ಇಲ್ಲೆಷ್ಟು 1 complete lambda plus half lambda. That is 2.5 lambda minus lambda. We will get lambda. So lambda is the path difference. But phase difference ಹೇಗೆ ಕಂಡುಹಿಡಿಯೋದು, ಇಲ್ಲಿ ನೋಡಿ, ಇಲ್ಲಿ ಒಂದು ಕಂಪ್ಲೀಟ್ ವೇವ್ ಇದೆ ಮತ್ತೆ ಅರ್ಧ ವೇವ್ ಇದೆ, ಇಲ್ಲಿಂದ ಮತ್ತೆ ಒಂದು ಕಂಪ್ಲೀಟ್ ವೇವ್ ಮತ್ತೆ ಅರ್ಧ ವೇವ್. ಬಟ್ ಎಕ್ಸ್ಟ್ರಾ ಎಷ್ಟು ಬಂತು, 1 ಎಕ್ಸ್ಟ್ರಾ ಎಷ್ಟಿದೆ ಇಲ್ಲಿ, pi. This is pi, complete pi. This is another pi. So pi plus pi we will get 2 pi. So phase difference, angle difference ಎಷ್ಟಿದೆ ಇಲ್ಲಿ, 2 pi ಅಷ್ಟು ಡಿಫರೆನ್ಸ್ ಇದೆ. ನೆಕ್ಸ್ಟ್ ಕೇಸ್ ಅಲ್ಲಿ ಸೇಮ್ ಕೇಸ್, ದಟ್ ಈಸ್ S2P minus S1P we will get, ಇದು 3.5 lambda ನೋಡಿ, ಇದು 1 lambda, this is second lambda, third lambda, 0.5 lambda, that is 3.5 lambda minus 1.5 lambda, we will get 2 lambda. And phase difference ಎಷ್ಟಿದೆ, ಇಲ್ಲಿ ತನಕ ಸೇಮ್ ಇದೆ, ನಾವು 1 pi, 2 pi, 3 pi, 4 pi. So phase difference is 4 pi. ಇದರಿಂದ ನೋಡಿದ್ರೆ ನಮಗೆ ಕಂಡೀಷನ್ ಆಫ್ ಬ್ರೈಟ್ನೆಸ್ ಏನ್ ಸಿಗುತ್ತೆ ಅಂದ್ರೆ, ಪಾತ್ ಡಿಫರೆನ್ಸ್ ಶುಡ್ ಬಿ ಪ್ಲಸ್ ಆರ್ ಮೈನಸ್ ಎನ್ ಲ್ಯಾಂಬ್ಡಾ. ಸೊ ಎನ್ ಲ್ಯಾಂಬ್ಡಾ ಇರಬೇಕು, ವೇರ್ ಎನ್ ಇಸ್ 0, 1, 2, 3 ಇಷ್ಟಿದ್ರೆ ನಮಗೆ ಇದು ಬ್ರೈಟ್ನೆಸ್ ಕಂಡೀಷನ್.
ಪ್ಲಸ್ ಆರ್ ಮೈನಸ್ ಎನ್ ಲ್ಯಾಂಬ್ಡಾ. ಫೇಸ್ ಡಿಫರೆನ್ಸ್ ಹೇಗಿರಬೇಕು ಪ್ಲಸ್ ಆರ್ ಮೈನಸ್ 2n ಪೈ. ಸೊ 2n ಪೈ ಅಲ್ಲೇ ಫೇಸ್ ಡಿಫರೆನ್ಸ್ ಇದ್ರೆ ನಮ್ಗೆ ಏನ್ ಸಿಗುತ್ತೆ ಬ್ರೈಟ್ನೆಸ್ ಸಿಗುತ್ತೆ. ವೇರ್ ಎನ್ ಇಸ್ 0 1 2 3. ಸೊ ಡಾರ್ಕ್ನೆಸ್ ಹೇಗೆ ಸಿಗುತ್ತೆ ಅಂದ್ರೆ ಒಂದು ಕ್ರೆಸ್ಟ್ ಇನ್ನೊಂದು ಟ್ರಫ್ ಮೀಟ್ ಆದಾಗ ನಮಗೆ ಡಾರ್ಕ್ನೆಸ್ ಸಿಗೋದು. ಇಲ್ಲಿ ನೋಡಿ ಸೇಮ್ S2p ಮೈನಸ್ S1p ವಿಲ್ ಗೆಟ್ ಏನ್ ಸಿಗುತ್ತೆ ಸೇಮ್ ಅದೇ ತರ ಮಾಡಿದ್ರೆ 0.5 ಲ್ಯಾಂಬ್ಡಾ ಅಂಡ್ ಫೇಸ್ ಡಿಫರೆನ್ಸ್ ಇಸ್ ಪೈ. ಒಂದು ಪೈ ಅಷ್ಟು ಇಲ್ಲಿ ಆಂಗಲ್ ಡಿಫರೆನ್ಸ್ ಇದೆ. ಅಂಡ್ ಹಿಯರ್ ಆಲ್ಸೋ ಡಾರ್ಕ್ನೆಸ್ ದಟ್ ಈಸ್ ಸೇಮ್. ಇಲ್ಲೇನ್ ಮಾಡಿದ್ವು ಅದೇ ಮೆಥಡ್ ಅಲ್ಲಿ ಮಾಡಿದ್ರೆ ನಮ್ಗೆ ಈ ವ್ಯಾಲ್ಯೂಸ್ ಕೂಡ ಸಿಗುತ್ತೆ. ನೆಕ್ಸ್ಟ್ ಥಿಯರಿ ಆಫ್ ಇಂಟರ್ಫಿಯರೆನ್ಸ್ ಆಫ್ ಲೈಟ್. ಸೊ ಇದೇನಂದ್ರೆ ಇಂಟರ್ಫಿಯರೆನ್ಸ್ ಆಫ್ ಲೈಟ್ ನಾವು ನೋಡಿದ್ವಿ. ಸೊ ಯಾವ್ದೋ ಒಂದು ಲೈಟ್ ನ ಒಂದು ಸಣ್ಣ ಸ್ಲಿಟ್ ಇಂದ ಪಾಸ್ ಮಾಡಿದ್ರೆ ನಾವು ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಕೂಡ ನೋಡ್ತೀವಿ. ಸಣ್ಣ ಸ್ಲಿಟ್ ಇಂದ ಪಾಸ್ ಮಾಡಿದ್ರೆ ಏನ್ ಸಿಗುತ್ತೆ ಅಂದ್ರೆ ಲೈಟ್ ಈ ತರ ಫ್ರಿಂಜಸ್. ಸೊ ಫ್ರಿಂಜಸ್ ಇದನ್ನ ಒಂದು ಫ್ರಿಂಜ್ ಅಂತ ಕರಿತೀವಿ. ಈ ತರ ಪ್ಯಾಟರ್ನ್ ನಮ್ಗೆ ಒಂದು ಯಾವುದೇ ಒಂದು ಪ್ಲೇಟ್ ಮೇಲೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಫಸ್ಟ್ ಲೆಟ್ y1 and y2 ಬಿ ದ ಈಕ್ವೇಶನ್ ಆಫ್ ವೇವ್ಸ್. ಸೊ ಎರಡು ಸೋರ್ಸ್ ಇದೆ. ಎರಡು ಸೋರ್ಸ್ ಇಂದ ಬರ್ತಕ್ಕಂಥ ವೇವ್ಸ್ ನ ಈಕ್ವೇಶನ್ y1 ಮತ್ತು y2 ದಟ್ ಈಸ್ y1 is equal to a cos omega t, y2 is equal to a cos omega t plus 5. They superimpose then resultant equation becomes. So ಆ ಎರಡು ವೇವ್ಸ್ ಹೀಗೊಂದು ವೇವ್ ಬರ್ತದೆ. ಎರಡು ಸೂಪರ್ ಇಂಪೋಸ್ ಆದಾಗ ರಿಸಲ್ಟೆಂಟ್ ಈಕ್ವೇಶನ್ ಏನಾಗುತ್ತೆ ಅಂತ ನೋಡೋಣ. That is y1 plus y2. So a ಕಾಮನ್ ಹೊರಗೆ ತೆಗಿತೀನಿ. ಈ ಎರಡನ್ನು cos a plus cos c plus cos d is equal to 2 cos c plus d by 2 into cos c minus d by 2 transformation formulas. So addition formulas, not transformation. So 2 cos c plus d transformation formula, correct. Addition in the multiplication ಆಗ್ತದೆ. So 2 cos c plus d by 2 into cos c minus d by 2. ಇದರಿಂದ ನಮ್ಗೆ ಏನ್ ಸಿಗುತ್ತೆ ನೆಕ್ಸ್ಟ್ 2a into 2 cos a cos b ಮತ್ತೆ ಇದನ್ನ ನಾವು ಸಪರೇಟ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ 2a cos theta by 2 into cos theta by 2 ಈ ಕಡೆ ತಗೊಂಡಿದ್ದೀನಿ. ಇಲ್ಲಿ cos omega t plus 5 by 2. So this angle ಏನಿದೆ this cos theta by 2 is called as amplitude. ಇದು amplitude that is I ಮತ್ತೆ ಇನ್ನೊಂದು ಏನಂದ್ರೆ I is directly proportional to amplitude square. ಇದು ನಮಗೆ ವೇವ್ ಇಕ್ವೇಶನ್ ಇಂದ ಗೊತ್ತಾಗುತ್ತೆ. I is directly intensity of that wave is directly proportional to amplitude square. Therefore E intensity greater than directly proportional to this amplitude na whole square, that is 4a square cos square theta by 2 5 by 2. So if we divide this by I naught that is directly proportional to a square, we will get I naught is equal to IR, the resultant intensity is equal to 4 I naught cos square 5 by 2. ನೆಕ್ಸ್ಟ್ ಇದು ನೋಡಿ ನಾನು ಹೇಳಿದ್ನಲ್ಲ ಸೋರ್ಸ್ ಎರಡು ಸೋರ್ಸ್ ಇದೆ. ಇಲ್ಲಿಂದ ಒಂದು I naught maximum value ಇರೋದು ಬರ್ತಾ ಇದೆ. ಸೊ ದಿಸ್ ವಿ ವಿಲ್ ಗೆಟ್ ಆಸ್ ಫ್ರಿಂಜಸ್. ಸೊ ಇದನ್ನ ನಾವು ಫ್ರಿಂಜ್ ಅಂತ ಕರಿತೀವಿ. ಕಂಡೀಷನ್ ಫಾರ್ ಬ್ರೈಟ್ನೆಸ್. ಸೊ ಇಲ್ಲೂ ಕಂಡೀಷನ್ ಏನು ಬ್ರೈಟ್ನೆಸ್ ಅಂದ್ರೆ ವೆನ್ ರಿಸಲ್ಟೆಂಟ್ ಇಂಟೆನ್ಸಿಟಿ ಈಸ್ 4 times of the initial intensity, that is 4 into I naught. ಮತ್ತೆ cos square 5 by 2 should be 1. So cos square 5 by 2 1 ಇದ್ದಾಗ ಮಾತ್ರ. ಸೊ ಅಂದ್ರೆ ನಾವು ಈ ಕಡೆ ಕಳ್ಸಿದ್ರೆ ಏನಾಗುತ್ತೆ ಸ್ಕ್ವೇರ್ ನ ಪ್ಲಸ್ ಆರ್ ಮೈನಸ್ 1 ಆಗುತ್ತೆ. therefore 5 by 2 is 0 pi 2 pi. ಯಾಕಂದ್ರೆ cos 5 by 2 ಯಾವಾಗ 1 ಇರುತ್ತೆ ಅಂದ್ರೆ 0 ಟೈಮ್ ಅಲ್ಲಿ. ಮತ್ತೆ ಈ ಆಂಗಲ್ ಥೀಟಾ ಯಾವಾಗ 1 ಆಗುತ್ತೆ ಅಂದ್ರೆ ಸೊ ಈ ಅಷ್ಟು ಜಾಗದಲ್ಲಿ ಏನಾದ್ರೆ cos 0 ಬಂದ್ರೆ 1 ಆಗುತ್ತೆ. ಸೊ cos 5 ಬಂದ್ರೆ -1 ಆಗುತ್ತೆ ಆ ತರ. therefore ಈ ಕಡೆ ನಾವು 2 ನ ಕಳಿಸಿದ್ರೆ 5 is equal to plus or minus 2n pi ಸಿಗುತ್ತೆ. and condition for darkness. so darkness ಅಂದ್ರೆ resultant intensity 0 ಇರಬೇಕಲ್ವಾ. darkness ಅಂದ್ರೆ ಏನಿರಲ್ಲ ಅಲ್ಲಿ. so resultant intensity should be 0 and cos square 5 by 2 is equal to 0. ಸೊ ಇದನ್ನ ಸೇಮ್ ನಾವು cos 0 ಯಾವಾಗ ಇರುತ್ತೆ ಅಂದ್ರೆ cos that is 5 by 2 3 pi by 2 ಇದೆಲ್ಲ ಟೈಮಲ್ಲಿ ಇರುತ್ತೆ. ನಾವು ಈ ಕಡೆ 2 ಮಲ್ಟಿಪ್ಲೈ ಮಾಡಿದ್ರೆ we will get 5 as pi 3 pi 5 pi and 7 pi. ಈ ತರ ಫೇಸ್ ಡಿಫರೆನ್ಸ್ ಏನಾದ್ರು ಇದ್ದಾಗ ನಮಗೆ ಕಂಡೀಷನ್ ಯಾವ ತರ ಇರುತ್ತೆ ಅಂದ್ರೆ ಡಾರ್ಕ್ನೆಸ್ ಕಂಡೀಷನ್ ಸಿಗುತ್ತೆ. ದಟ್ ಈಸ್ 5 is equal to plus or minus 2n plus 1 pi. ಅದೇ ಬ್ರೈಟ್ನೆಸ್ ಇರಬೇಕಂದ್ರೆ 5 ಎಷ್ಟು ಇರಬೇಕು plus or minus 2n pi. ಸೊ ಫ್ರೆಂಡ್ಸ್ ಇವತ್ತಿನ ಸೆಷನ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಸೆಷನ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.